ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸನ್ಸ್ಕ್ರೀನ್ ಹಚ್ಚೋದ್ರಿಂದ ನಿಮ್ಮ ಮುಖ ಕೂಡ ಕಪ್ಪಾಗ್ತಿದ್ಯಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಕೆಲವು ಸನ್ಸ್ಕ್ರೀನ್ಗಳನ್ನು ಕೂಡ ಸಜೆಸ್ಟ್ ಮಾಡ್ತೀನಿ. ಬಿಸಿಲಿನಿಂದ ರಕ್ಷಣೆ ಪಡೆಯಲು ಸನ್ಸ್ಕ್ರೀನ್ ಹಚ್ಚಿದ್ರೆ ಸ್ವಲ್ಪ ಸಮಯದ ನಂತರ ಮುಖ ಕಪ್ಪಾಗ್ತಿದೆ ಅಂತ ಸುಮಾರು ಜನ ಸನ್ಸ್ಕ್ರೀನ್ ಹಚ್ಚೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅದು ತಪ್ಪು. ನೀವು ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ನಿಮ್ಮ ಮುಖ ಕಪ್ಪಾಗ್ತಿಲ್ಲ. ನೀವು ಮಾಡ್ತಿರೋ ತಪ್ಪುಗಳಿಂದ ನಿಮ್ಮ ಮುಖ ಕಪ್ಪಾಗ್ತಿದೆ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಆ ತಪ್ಪುಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಿಸ್ಟೇಕ್ ನಂಬರ್ 1, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗದೆ ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಹೌದು, ಸುಮಾರು ಜನಕ್ಕೆ ತಮ್ಮ ಸ್ಕಿನ್ ಟೈಪ್ ಯಾವುದು ಅಂತಾನೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಯಾವುದೋ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿರ್ತಾರೆ. ಆದರೆ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗದೆ ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡಿದರೆ ನಿಮ್ಮ ಮುಖ ಕಪ್ಪಾಗತ್ತೆ. ಹಾಗಾಗಿ ಮೊದಲು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕೆ ಸೂಟ್ ಆಗುವಂಥ ಸನ್ಸ್ಕ್ರೀನನ್ನು ಯೂಸ್ ಮಾಡಿ. ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಡ್ರೈ ಸ್ಕಿನ್ ಇರೋರು ಕ್ರೀಮ್ ಬೇಸ್ಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಮತ್ತೆ ನಾರ್ಮಲ್ ಅಥವಾ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಈ ರೀತಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಿದರೆ ನಿಮ್ಮ ಮುಖ ಕಪ್ಪಾಗಲ್ಲ. ಮಿಸ್ಟೇಕ್ ನಂಬರ್ 2, ಸನ್ಸ್ಕ್ರೀನ್ನ ಜಾಸ್ತಿ ಹಚ್ಚೋದು. ಹೌದು, ಜಾಸ್ತಿ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಕೂಡ ಸ್ವಲ್ಪ ಮುಖ ಕಪ್ಪಾಗಿ ಕಾಣುತ್ತೆ. ಯಾಕಂದ್ರೆ ಹೆಚ್ಚು ಸನ್ಸ್ಕ್ರೀನ್ ಹಚ್ಚಿದಾಗ ಅದು ಬೇಗ ಅಬ್ಸಾರ್ಬ್ ಆಗಲ್ಲ. ನಿಮ್ಮ ಆಯಿಲ್ ಮತ್ತು ಸ್ವೆಟ್ ಜೊತೆ ಮಿಕ್ಸ್ ಆಗಿ ಅನ್ಇವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಗ ಮುಖ ಕಪ್ಪಾಗಿ ಕಾಣುತ್ತೆ. ಸರಿಯಾದ ಪ್ರಮಾಣ ಎಷ್ಟು ಅಂದ್ರೆ ಮುಖಕ್ಕೆ ಸುಮಾರು 2 ಬೆರಳಿನಷ್ಟು ಸನ್ಸ್ಕ್ರೀನ್ನ ಹಚ್ಚಬೇಕು. ಈ ರೀತಿ ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ನಿಮ್ಮ ಮುಖ ಕಪ್ಪಾಗಲ್ಲ. ಮಿಸ್ಟೇಕ್ ನಂಬರ್ 3, ಆಕ್ಸಿಡೇಷನ್. ಸನ್ಸ್ಕ್ರೀನ್ ಅಲ್ಲಿರೋ ಕೆಲವು ಕೆಮಿಕಲ್ಸ್ಗಳು ಗಾಳಿ ಮತ್ತು ಬೆಳಕಿಗೆ ಎಕ್ಸ್ಪೋಸ್ ಆದಾಗ ಕೂಡ ನಿಮ್ಮ ಮುಖ ಕಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್ ವಿಟಮಿನ್ ಸಿ. ನಿಮ್ಮ ಸನ್ಸ್ಕ್ರೀನ್ ಅಲ್ಲಿ ಏನಾದರೂ ವಿಟಮಿನ್ ಸಿ ಇದ್ರೆ ಅದು ಗಾಳಿ ಮತ್ತು ಬೆಳಕಿಗೆ ಎಕ್ಸ್ಪೋಸ್ ಆದಾಗ ಅದು ಆಕ್ಸಿಡೈಸ್ ಆಗತ್ತೆ. ಆಗ ನಿಮ್ಮ ಮುಖ ಕಪ್ಪಾಗತ್ತೆ. ಹಾಗಾಗಿ ನೀವು ವಿಟಮಿನ್ ಸಿ ಇರೋ ಸನ್ಸ್ಕ್ರೀನ್ ಅನ್ನ ಅವಾಯ್ಡ್ ಮಾಡಿದ್ರೇನೆ ಒಳ್ಳೆಯದು. ಮಿಸ್ಟೇಕ್ ನಂಬರ್ 4, ವೈಟ್ ಕಾಸ್ಟ್. ನೀವು ಕೆಲವೊಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿದಾಗ ಅದು ನಿಮಗೆ ವೈಟ್ ಕಾಸ್ಟ್ ಕೊಡುತ್ತೆ. ಯಾಕಂದರೆ ಅದು ಮಿನರಲ್ ಸನ್ಸ್ಕ್ರೀನ್ ಆಗಿರುತ್ತೆ. ಈ ಸನ್ಸ್ಕ್ರೀನಲ್ಲಿ 2 ಟೈಪ್ಸ್ ಇದೆ. ಒಂದು ಕೆಮಿಕಲ್ ಸನ್ಸ್ಕ್ರೀನ್, ಇನ್ನೊಂದು ಮಿನರಲ್ ಸನ್ಸ್ಕ್ರೀನ್. ಅದನ್ನು ಫಿಸಿಕಲ್ ಸನ್ಸ್ಕ್ರೀನ್ ಅಂತ ಕೂಡ ಕರೀತಾರೆ. ಕೆಮಿಕಲ್ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ಗೆ ಬೇಗ ಅಬ್ಸಾರ್ಬ್ ಆಗುತ್ತೆ. ಆದರೆ ಮಿನರಲ್ ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ನ ಟಾಪ್ ಲೇಯರ್ ಮೇಲೆ ಕೂರುತ್ತೆ. ಅದು ಸ್ಕಿನ್ ಒಳಗೆ ಅಬ್ಸಾರ್ಬ್ ಆಗಲ್ಲ. ಯಾಕಂದ್ರೆ ಮಿನರಲ್ ಸನ್ಸ್ಕ್ರೀನ್ ಅಲ್ಲಿ ಟೈಟಾನಿಯಂ ಡೈಆಕ್ಸೈಡ್ ಮತ್ತೆ ಜಿಂಕ್ ಆಕ್ಸೈಡ್ ಎಂಬ 2 ಮಿನರಲ್ಸ್ ಇರುತ್ತೆ. ಹಾಗಾಗಿ ನೀವು ಮಿನರಲ್ ಸನ್ಸ್ಕ್ರೀನ್ ಹಚ್ಚಿದಾಗ ಅದು ನಿಮ್ಮ ಸ್ಕಿನ್ಗೆ ಅಬ್ಸಾರ್ಬ್ ಆಗತ್ತೆ. ನಿಮ್ಮ ಸ್ಕಿನ್ನ ಟಾಪ್ ಲೇಯರ್ ಮೇಲೆ ಕೂತ್ಕೊಳ್ಳುತ್ತೆ. ಆಗ ನಿಮ್ಮ ಸ್ಕಿನ್ ಡಲ್ ಆಗಿ ಕಪ್ಪಾಗಿ ಕಾಣುತ್ತೆ. ಆಗ ನೀವು ನೋ ವೈಟ್ ಕಾಸ್ಟ್ ಅಂತ ಬರೋ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಹಾಗಂತ ಮಿನರಲ್ ಸನ್ಸ್ಕ್ರೀನ್ ಡೇಂಜರ್ ಅಥವಾ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಅದು ಕೆಲವರ ಸ್ಕಿನ್ ಟೈಪ್ಗೆ ಸೂಟ್ ಆಗಲ್ಲ ಅಷ್ಟೇ. ಮಿಸ್ಟೇಕ್ ನಂಬರ್ 5, ಲೋ ಕ್ವಾಲಿಟಿ ಅಥವಾ ಚೀಪ್ ಕ್ವಾಲಿಟಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ಕೆಲವೊಮ್ಮೆ ಲೋ ಕ್ವಾಲಿಟಿ ಅಥವಾ ಚೀಪ್ ಕ್ವಾಲಿಟಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಕೂಡ ಮುಖ ಕಪ್ಪಾಗಿ ಕಾಣುತ್ತೆ. ಈಗೆಲ್ಲ ಮಾರ್ಕೆಟಲ್ಲಿ ಸುಮಾರು ಅಫೋರ್ಡಬಲ್ ರೇಂಜಲ್ಲಿ ನಿಮಗೆ ಒಳ್ಳೆ ಸನ್ಸ್ಕ್ರೀನ್ಗಳು ಸಿಗುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸೊ ಈಗ ಗೊತ್ತಾಯ್ತಲ್ಲ, ನೀವು ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ನಿಮ್ಮ ಮುಖ ಕಪ್ಪಾಗ್ತಿಲ್ಲ. ನೀವು ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಅಥವಾ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗದೆ ಇರೋ ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ನಿಮ್ಮ ಮುಖ ಕಪ್ಪಾಗುತ್ತೆ. ಅಥವಾ ಲೋ ಕ್ವಾಲಿಟಿ ಅಥವಾ ಚೀಪ್ ಕ್ವಾಲಿಟಿ ಸನ್ಸ್ಕ್ರೀನ್ನ ಹಚ್ಚೋದ್ರಿಂದ ಕೂಡ ನಿಮ್ಮ ಮುಖ ಕಪ್ಪಾಗತ್ತೆ. ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, SPF 50 ಹಚ್ಚಬೇಕಾ, 40 ಹಚ್ಚಬೇಕಾ, 30 ಹಚ್ಚಬೇಕಾ ಅಂತ. ಮನೆಯಲ್ಲೇ ಇರೋರು SPF 30 ಅಥವಾ 20 ಯೂಸ್ ಮಾಡ್ಬೋದು. ಆದರೆ ಹೊರಗಡೆ ಬಿಸಿಲಿಗೆ ಹೋಗೋರು SPF 50 PA+++ ಯೂಸ್ ಮಾಡೋದು ಒಳ್ಳೆಯದು. ಸೊ ಆಯಿಲಿ ಸ್ಕಿನ್ ಟೈಪ್ಗೆ ನಾನು ಸಜೆಸ್ಟ್ ಮಾಡ್ತಿರೋ ಸನ್ಸ್ಕ್ರೀನ್ಗಳು ಆಕ್ನಿ UV, ವಿಶ್ ಕೇರ್, ಫಿಕ್ಸ್ ಡರ್ಮಾ ಮತ್ತು ಡಾಟ್ ಅಂಡ್ ಕೀ. ಮತ್ತು ಡ್ರೈ ಸ್ಕಿನ್ ಟೈಪ್ ಅವ್ರಿಗೆ ನಾನು ಸಜೆಸ್ಟ್ ಮಾಡೋದು ಸೆಟಫಿಲ್, ಡಾಟ್ ಅಂಡ್ ಕೀ, ಡಾಕ್ಟರ್ ಶೇಟ್ಸ್ ಅವರ ಸೆರಮೈಡ್ ಸನ್ಸ್ಕ್ರೀನ್ ಮತ್ತು ಡರ್ಮಕೋ ಅವ್ರದ್ದು 1% ಹೈಲರಾನಿಕ್ ಆಸಿಡ್ ಸನ್ಸ್ಕ್ರೀನ್. ನಾನು ಇದೇ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳಲ್ಲ. ಮಾರ್ಕೆಟಲ್ಲಿ ಸಾಕಷ್ಟು ಸನ್ಸ್ಕ್ರೀನ್ಗಳು ಅವೈಲಬಲ್ ಇದೆ. ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಚೂಸ್ ಮಾಡಿ. ಆದರೆ ಒಂದು ಮಾತು ಹೇಳ್ತೀನಿ,
ಮನೇಲಿದ್ದೀನಿ ಅಂತ ಸನ್‌ಸ್ಕ್ರೀನ್‌ನ ಅಪ್ಲೈ ಮಾಡೋದನ್ನ ಬಿಡಬೇಡಿ. ಮತ್ತೆ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಸನ್‌ಸ್ಕ್ರೀನ್‌ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಐ ಹೋಪ್ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಸನ್‌ಸ್ಕ್ರೀನ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.